ಉಡುಪಿ ಜಿಲ್ಲೆಯ ಉದ್ಯಾವರ ಸಂಪಿಗೆ ನಗರ ಆರೂರು ತೋಟ ಫ್ರೆಂಡ್ಸ್ ಗಾರ್ಡನ್ ಬಾಲಗಣಪತಿ ಭಜನಾ ಮಂಡಳಿ ಇವರ ವತಿಯಿಂದ ನಾಳೆಯ ಹಸಿರಿಗಾಗಿ ಆರೋಗ್ಯಕರ ಉಸಿರಿಗಾಗಿ ಪರಿಸರ ಸ್ನೇಹಿ ಗಣೇಶ 31ನೇ ವರ್ಷದ ಗಣೇಶೋತ್ಸವವು ಆರೂರು ತೋಟದ ಅಶ್ವತ್ಥಕಟ್ಟೆಯ ಬಳಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಪರಿಸರ ಸ್ನೇಹಿ ಆಚರಣೆ ಜೊತೆಗೆ ಗಣೇಶನ ವಿಗ್ರಹವನ್ನು ಕೂಡ ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕ ಬಣ್ಣಗಳನ್ನು ಉಪಯೋಗಿಸಿ ನೈಸರ್ಗಿಕವಾಗಿ ನಾವು ಅದನ್ನು ರಚನೆ ಮಾಡಿಕೊಂಡಿದ್ದೇವೆ. ಹಾಗೆಯೇ ಇವತ್ತು ಎಲ್ಲ ಪೂಜಾ ವಿಧಾನ ನಡೆದ ನಂತರ ಉದ್ಯಾವರ ಸಿದ್ಧಿವಿನಾಯಕ ದೇವಸ್ಥಾನದ ಸರೋವರದಲ್ಲಿ ಈ ಸಿದ್ಧಿವಿನಾಯಕ ದೇವರ ವಿಗ್ರಹವನ್ನು ನಾವು ಜಲಸ್ತಂಭನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಷ್ಟು ಗಿಡಗಳನ್ನು ವಿತರಣೆ ಮಾಡ್ತೀರಿ ಇವತ್ತು ಪ್ರಸಾದದ ಜೊತೆ? ಸುಮಾರು 300 ಗಿಡಗಳನ್ನು ಇವತ್ತು ನಾವು ಇಲ್ಲಿ ಭಕ್ತಾದಿಗಳಿಗೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದೀಗ ಭಕ್ತಾದಿಗಳು ಅಂದರೆ ಬರುವ ವರ್ಷ ಬಹುಮಾನ ಕೊಡಲಿಕ್ಕೆ ನಿಮ್ಮ ಏರಿಯಾದ ಒಳಗಿನ ಭಕ್ತಾಭಿಮಾನಿಗಳಿಗೆ ಅಥವಾ ಬೇರೆ ದೂರದಿಂದ ಬಂದವರು ಈ ಸಾನ್ನಿಧ್ಯಕ್ಕೆ ಯಾರು ಬಂದರೂ ಕೂಡ ಗಿಡವನ್ನು ಬಯಸಿದರೆ ನಾವು ಅವರಿಗೆ ಗಿಡ ಕೊಟ್ಟು ಅವರ ಮೊಬೈಲ್ ಸಂಖ್ಯೆಯನ್ನು ನಾವು ಇಲ್ಲಿ ನಮೂದಿಸಿಕೊಳ್ತೇವೆ. ಮತ್ತು ನಾವು ಮತ್ತೆ ಪುನಃ 3 ತಿಂಗಳ ನಂತರ ನಾವೇ ಅವರಿಗೆ ಕರೆ ಮಾಡಿ ಆ ಗಿಡ ಬೆಳೆಸಿದಂಥ ಪ್ರದೇಶಕ್ಕೆ ನಾವೇ ಹೋಗಿ ಅದನ್ನು ನೋಡಿಕೊಂಡು ಬರ್ತೇವೆ. ಮತ್ತು ಕೊನೆಯಲ್ಲಿ ಇನ್ನೊಂದು ಗಣೇಶೋತ್ಸವ ಬರುವಂಥ ಹೊಸ್ತಿಲಲ್ಲಿ ಮತ್ತೆ ಅಲ್ಲಿಗೆ ಭೇಟಿ ನೀಡಿ ಯಾರು ಉತ್ತಮವಾಗಿ ಬೆಳೆಸಿದ್ದಾರೆ ಅವರನ್ನು ಬಹುಮಾನವನ್ನು ನೀಡಿ ಅವರನ್ನು ಪುರಸ್ಕರಿಸುವಂಥ ಕಾರ್ಯವನ್ನು ಮಾಡಲಿಕ್ಕಿದ್ದೇವೆ. ಯಾವ್ಯಾವ ತಳಿಯ ಗಿಡಗಳಿದೆ ನಿಮ್ಮಲ್ಲಿ? ಇಲ್ಲಿ ಹಲಸು, ಹೆಬ್ಬಲಸು, ಬಿಲ್ವಪತ್ರ, ಮತ್ತು ನೇರಳೆ, ಹೊನ್ನೆ, ಇನ್ನು ತುಂಬ ಇದಲ್ಲ ಅರಣ್ಯ ಇಲಾಖೆಯಿಂದ ನಾವು ತಂದಂಥ ಗಿಡಗಳು. ಇದು ನರ್ಸರಿಯಿಂದ ಕಷಿಯಾದ ಗಿಡ ಅಂತಲ್ಲ, ದೊಡ್ಡ ಮರವಾಗುವಂಥ ಅರಣ್ಯ ಇಲಾಖೆಯಿಂದ ತಂದಂಥ ಗಿಡಗಳು. ಜವಾಬ್ದಾರಿ ನಮ್ಮ ಕರ್ತವ್ಯ. ಪರಿಸರ ಇದ್ದರೆ ಮಾತ್ರ ನಮ್ಮ ಭವಿಷ್ಯತ್ತಿಗೆ ಮುಂದಿನ ಭವಿಷ್ಯತ್ತಿಗೆ ಆರೋಗ್ಯವಂತವಾದ ಜೊತೆಗೆ ಜೀವನ ಸಿಗ್ತದೆ. ನಮ್ಮ ಗಿಡ ಫಸ್ಟ್ ಪ್ರೈಸಿಗೆ ನೋಡಿ ಭಾರಿ ಜೋಕೆ ತುಂಬ ಚೆನ್ನಾಗಿದೆ. ಪರಿಸರ ಸ್ನೇಹಿ ಅಂತೇಳಿ ಹೊಸದಾಗಿ ಮಾಡಿ ಗಿಡಗಳೆಲ್ಲ ಕೊಡ್ತಾ ಇದ್ದಾರೆ. ಈಗ ಕಾಡೆಲ್ಲ ನಾಶ ಆಗ್ತಾ ಇದೆ. ಈಗ ಗಿಡಗಳೆಲ್ಲ ಹಾಕಿಬಿಟ್ಟು ಕಾಡನ್ನು ಚೆನ್ನಾಗಿ ಮಾಡಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಚೆನ್ನಾಗಾಗತ್ತೆ, ಚೆನ್ನಾಗಿರ್ತದೆ, ನಮ್ಮ ಪರಿಸರ ಎಲ್ಲ ಚೆನ್ನಾಗಾಗಲಿ ಅನ್ನೋದಕ್ಕೆ